ಏಯ್ ಪಾತ್ರೆ ಇಲ್ರೋ ಮಗಳು ಆಗ್ಲೇ ಕುತ್ಕೊಂಡ್ ಬಾರಿಸ್ತಾ ಇದ್ದೀರಾ ಅರ್ಜೆಂಟ್ ಬ್ರೋ. ಕಷ್ಟ ಬೀಳ್ಬೇಕು, ಕಷ್ಟ ಬೀಳ್ತೀನಿ ಇವತ್ತು ಅಂತ ಹೇಳು. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಬಿಕ್ಕಳು ಹಿಡಿಯುತ್ತೆ. ಮಾಡ್ಕೊಂಡು ತಿನ್ನೋಕು ಬನ್ನಿ ಬಂಡ್ಕೊಳ್ ಕೇಳಿಗೆ ನಮ್ಮೂರಿಗೆ ಬನ್ನಿ. ತಮಿಳವ್ರು ಏನೋ ಹೇಳ್ತಾರಲ್ಲ, ನಂಗೆ ಹೇಳಕ್ ಬರಲ್ಲ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡಿ, ಇಷ್ಟೇ. ಜೀವನ ಇದೊಂದು, ತಿನ್ಬೇಕು, ಸಾಯ್ಬೇಕು ಇದ್ರೆ ನೆಮ್ಮದಿಯಾಗಿರ್ಬೇಕು. ನೆಮ್ಮದಿಯಾಗಿರ್ಬೇಕು. ನಂದು ಯಾವ ಬ್ರ್ಯಾಂಡ್ ಇಲ್ಲಮ್ಮ, ನಾನೇ ಬ್ರ್ಯಾಂಡ್. ನಮಸ್ಕಾರ ಗುರು ಎಲ್ರಿಗೂ. ನಾವಿವತ್ತು ಪರೋಟಾಗು ಚಿಕನ್ ಪೆಪ್ಪರ್ ಡ್ರೈ ಮಾಡ್ಕೊಂಡು ತಿನ್ನೋಣ ಅನ್ಬಿಟ್ಟು ನಮ್ಮೂರ್ ದಿನ ಹತ್ರ ಬಂದಿದ್ದೀರಿ. ಹೌದಾ? ಅಲ್ಲಿ ನಮ್ಮನೆ ಹತ್ರ ಎಲ್ಲರೂ ಕೇಳಿದ್ರೆ ಪೊಲೀಸರು ಬರ್ತಾರೆ ಹುಷಾರು ಅಂದರು. ನೋಡೋಣ ಪೊಲೀಸರು ಬರ್ತಾರ ಇಲ್ಲ ನಾವು ಬೇಗ ಮಾಡ್ಕೊಂಡು ತಿನ್ಬಿಟ್ಟು ಹೋಗ್ತಿರೋ ಗೊತ್ತಿಲ್ಲ. ಎಲ್ಲ ಓಡಾಡ್ಕೊಂಬರಕ್ಕೆ ಬಂದಿದ್ದು ಒಂದು ಜಾಗ ನೋಡಕ್ಕ. ನಮ್ಮ ಗಗನಲ್ಲಿ ನೋಡ್ತಾನೆ ಜಾಗ ಅಲಸ್ತಾಯ್ತಾರೆ. ಅದೇ ಫಿಕ್ಸೇನಾ? ಹಾಂ ಗೈಸ್, ಇದೆ ಸೆಟ್ ಆಗೈತೆ ಜಾಗ. ಕಶ್ವ ದಾರಿ ನೋಡ್ಬೋದು ಹೆಂಗೆ ಅದೇ ಅಂತ. ಕಶ್ವ ಅಂತ ಮತ್ತೆ ಮುಂಚೆ ಹಂಗನ ಯಾರು ಮಂಜು ಅಂತೈತೆ ಒಂದು. ಇಲ್ಲೇ ಜಾಗ ಇಲ್ಲೇ ಈಗ ಮಾಡ್ಕೊಂಡು ತಿನ್ನೋದು ಮಾಡೋದು. ಇಲ್ಲಾರೋ ಮೊದಲು ಎಲ್ಲ ಮಾಡಿ ತಿಂದು ಕುಡ್ದು ಹೋಗೋರೆ. ನಾವು ಕುಡಿಯೋದೆಲ್ಲ ಎಲ್ಲ ಬರೀ ತಿನ್ಬಿಟ್ಟು ಮಾಡೋದಷ್ಟೇ. ಏನಂತೀಯ ಗೈಸ್? ನೀರು ಬಂದಿದ್ದಾಯ್ತು, ಇನ್ನು ಐಟಮ್ಗಳು ಬರಬೇಕು. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಇಳ್ಸ ನೀರು ಇಳ್ಸ. ಲೈಕ್ ಚಪಾತಿ ಮಾಡಕ್ಕೆ ತವನು ತಂದಿದ್ದೈತೆ. ಸೈಡ್ ಬರೋ. ಇಷ್ಟೆಲ್ಲ ರೆಡಿ ಆಗೈತೆ, ಇನ್ನು ಐಟಮ್ಗಳು ಬರ್ಬೇಕಷ್ಟೇ. ನಾವೆಲ್ಲ ಕ್ಲೀನ್ ಮಾಡ್ತಾ ಇದ್ದೀರಿ. ಯೋ ನಮ್ಮ ಬಾಸ್ ಬಂದರು, ನಮ್ಮ ಬಾಸು. ಆದಿತ್ಯ ನಮ್ಮ ಬಾಸ್ ಐಟಮ್ಗಳು ತಂದ್ರು, ಪೆಪ್ಸಿ ತಂದ್ರು. ಸೊ ಅದೇ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಬಿಕ್ಕಳು ಹಿಡಿಯುತ್ತೆ. ಸ್ಪ್ರೈಟ್ ತಂದ್ರು. ಈ ಚಿಕನ್ನು, ಈರುಳ್ಳಿ, ಚಪಾತಿಗಳು ಮತ್ತು ಸ್ಪ್ರೈಟು ಎಲ್ಲ ತಂದಿದ್ದಾಗೈತೆ. ಮಾಡ್ಕೊಂಡು ತಿನ್ನೋದಷ್ಟೇ ಇವಾಗ. ಗೈಸ್ ಪಾತ್ರೆ ಬಂದಿದ್ದಾಯ್ತು, ನಮ್ಮ ಅಣ್ಣಂದ್ರು ಬಂದರು. ಅಣ್ಣ ಪೀಸ್. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಪೀಸ್ ಇದಲ್ಲೋ ಎಲ್ಲಿತ್ತು ಪಾತ್ರ ಇದು? ಒಂದು 3 kg ಒಂದು ಪಾತ್ರೆ ತಗೊಂಡ್ಬಿಡೋಣ. 3 kg ಮಾಡೋ ಅಂತದ್ದು ಒಂದು ಪಾತ್ರೆ ಅಂತಾನೆ. ಸೊಳ್ಳೆನ ಎತ್ಕೊಂಡೋಗಿ ಸಣ್ಣಮ್ಮನ ಮನೆಗೆ. ಗೈಸ್ ಒಲೆ ಹೊರ್ಸಾಕ ದೊಡ್ಡ ಕಡ್ಡಿ ಬೇಕು. ಒಲೆ ನೀಟಾಗಿ ಉರಿಯೋದಕ್ಕಂದ್ರೆ ಸೊ ಕಿತ್ಕೊಂಬರೋಣ ಅಂದ್ಬಿಟ್ಟು ಇಲ್ಲಿ ಒಳಗಡೆ ನುಗ್ತಾ ಇದ್ದೀವಿ. ಯಾವುದು ಸಿಗ್ತಾ ಇಲ್ಲ. ಈಗ ಕಿತ್ಕೊಳ್ಳೋದು ಇಲ್ಲಿ ಕೆಳಗಡೆ ಬಿದ್ದಿರ್ತಾವಲ್ಲ ಎತ್ಕೊಳ. ಗೈಸ್ ಇದು ಸಿಕ್ಕೈತೆ ಸೌದೆಗಳು. ನಮ್ಮ ಅಣ್ಣನ ಒಂದಷ್ಟು ಎತ್ಕೊಂಡು ಹೋಗೈತೆ. ಅಲ್ಲಿ ಹೋಗಿ ಪ್ಲಸ್ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಸಾಕಾಗಿಲ್ಲ ಬರಬೇಕು. ಅಯ್ಯೋ ಮುಳ್ಳು ಗಿಡ ಇಷ್ಟು ಸಿಕ್ಕೈತೆ. ನಮ್ಮ ಬ್ರದರ್ಸ್ ಎಲ್ಲ ಅಲ್ಲೇ ಇದ್ದಾರೆ. ಒಲೆ ಎಲ್ಲ ರೆಡಿ ಆಗಿದಾಯ್ತು. ಏನೆಲ್ಲ ಈರುಳ್ಳಿ ಅವೆಲ್ಲ ಐತೆ, ಕಟ್ ಮಾಡ್ಕೊಂಡು ಅಡುಗೆಗೆ ರೆಡಿ ಮಾಡ್ಕೊಬೇಕು. ಇವಾಗ ಪಾತ್ರೆಗ ಮಣ್ಣು ಬೆಳಿಬೇಕು ಅಂತ ಕಳಿಸ್ತಾ ಇದ್ದೀರಾ ಕಣೀರ. ಸೊ ಗೈಸ್, ಈ ಮಣ್ಣು ಪಾತ್ರೆಗೆ ಬಳಿಯೋದ್ರಿಂದ ಏನು ಉಪಯೋಗ ಅಂದರೆ, ನಾವು ಒಲೆಯಲ್ಲೆಲ್ಲ ನಾವು ಅಡುಗೆ ಮಾಡೋದು. ಸೊ ಒಲೆಯಲ್ಲಿ ಅಡುಗೆ ಮಾಡೋದ್ರಿಂದ ಪಾತ್ರೆ ಆಚೆಗಡೆ ಎಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂಚೂರು ಬ್ಲ್ಯಾಕ್ ಆಗೋದೆಲ್ಲ ಅವಾಯ್ಡ್ ಆಗಲಿ ಅಂತ ಅಂದ್ಬಿಟ್ಟು ಈ ಮಣ್ಣು ಉಜ್ಜೋದು. ಪಾತ್ರೆ ಸುತ್ತು ಉಜ್ಬೇಕು ಗೈಸ್. ಅದೇ ಅದೇ ಏನು ಫುಲ್ ಹಾರ್ಡ್ ವರ್ಕ್ ಇವತ್ತು. ಅವಂದ್ರಾಗ ಅರ್ಧ ಬೇವ್ರಿ ಅದು ಅದೇ ಕುಯ್ದಾಕ್ತಾಳ. ಆಮೇಲೆ ಕಸ್ಟಮರ್ ಕಷ್ಟ ಬೀಳ್ಬೇಕು, ಕಷ್ಟ ಬೀಳ್ತೀನಿ ಇವತ್ತು ಅಂತ ಹೇಳು. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಬಿಕ್ಕಳು ಹಿಡಿಯುತ್ತೆ. ಅವನ ಕೈ
ನೋಡಿ ಗಾಯ್ಸ್, ಈ ಥರ ಪಾತ್ರೆ ಸುತ್ತ ಮಣ್ಣು ಬಳಿಬೇಕು. ಈ ಮಣ್ಣು ಬಳಿಯೋದ್ರಿಂದ ಬ್ಲ್ಯಾಕ್ ಕಲರ್ ಎಲ್ಲ ಮಸಿ ಥರ ಆಗೋದೆಲ್ಲ ಅವಾಯ್ಡ್ ಆಗುತ್ತೆ. ಗೈಸ್ ಟೊಮೆಟೊ ಕೊಯ್ತಿದ್ದಂಗೆ ಹಂಗೆ ಹಾಕ್ತೀನಪ್ಪ. ಏನಂದ ಇರ ಹಿಂಗೆ ಕತ್ಲಾಗ ಕಾಣಿಸ್ತಲ್ಲ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಅದು ನಾನು ಕಾಣಿಸಲ್ಲ, ನೋಡ್ಕೊ ಇಲ್ಬೇಕು. ಎಲ್ಲಿ ಕಪ್ಪಿದ್ದೀನಿ ಬ್ರೌನಿ ನಾನು. ನಾನ್ ಕರ್ರಗಿನಪ್ಪ ಇರೋದು. ನೋಡಿ ಹಸಿಮೆಣಸಿನ್ಕಾಯಿ ಯಾರು ಬೇಕಾದ್ರೆ ಇಕ್ಕೊಳ್ಳಿ. ಅಪ್ಪೇ ನಾನೇನ್ ಹೇಳಲೆ ಗೈಸ್, ಹಸಿಮೆಣಸಿನ್ಕಾಯಿ ಹೆಂಗ್ ಬೇಕಾ ಇಕ್ಕೊಳ್ಳಿ ಅಂತ ನಾನೇ ಮಾತಾಡ್ದ. ಜಗದೀಶ್ ಹೇಳಿದ, ಜಗದೀಶ್ ಹೇಳಲ್ಲ. ಲಾಯರ್ ಜಗದೀಶ್ ಮೆಣಸಿನ್ಕಾಯಿ ಇಟ್ಕೊಳ್ಳಿ ಅಂತ. ತೇಜು, ನನ್ನ ಡವ್ ಹೆಸರು ತೇಜು ಗೊತ್ತಾ? ಏನ್ ಮಾಡಕ್ಕಾಗಲ್ಲ, ಬಿಟ್ಬಿಟ್ಟು ನೋಡಿ. ಧನ್ಯ ನಂದು ಈಗ ನೀನೊಂದು ಹೇಳ. ಈರುಳ್ಳಿ ನನ್ನ ಈರುಳ್ಳಿ ಬಿಟ್ಟ ಮುಟ್ಲ ಕಟ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು. ನನ್ನೆಲ್ಲ ಹೊಲ್ಟವನು. ಅವ್ನು ನೋಡ ಅವನು. ಅಲ್ಲಿ ನೋಡ್ರ ಅವನು. ನೋಡ್ರ ಅವನಲ್ಲಿ. ನೋಡ್ರ ಅವನು. ಕಳ್ಳ ಗೈಸ್ ಗೈಸ್ ಕಳ್ತನ ಮಾಡ್ತಾನೆ ಗೈಸ್. ಸ್ಪ್ರೈಟ್ನ ಸೈಲೆಂಟ್ ಓಡ್ ಬಂದ್ಬಿಟ್ಟವನ ಅಣ್ಣ. ನಿನ್ನ ಆಗಲ್ಲ, ಅಲ್ಕೋಗಲ್ಲ, ಅಲ್ಲಿ ಕಾಣಿಸಲ್ಲ, ಅಲ್ಲ ಇಟ್ಕೊಂಡಂಗೆ ಹೋಗ. ನಂಗೊಂದು ಚಿಪ್ ಕೊಡು, ನೋಡ್ತಾ ಇಲ್ಲ ಅವ್ರ. ಗೈಸ್ ಸ್ಪ್ರೈಟ್ ಕುಡಿತೀರಾ? ಬೇಗ ಕುಡಿದ್ವಿ. ಪರವಾಗಿಲ್ಲ, ಚೆನ್ನಾಗಿದೆ, ಕೋಲ್ಡ್ ಇಲ್ಲ ಅಷ್ಟೇ. ಅಬ್ಬಬ್ಬ, ಇದು ಸೌದೆ, ಅದು ಚಿಕನ್ ಮಾಡೋಕೆ ಪಾತ್ರೆ, ಒಲೆ, ಇಲ್ಲೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ತಾವ್ರೆ. ಅಲ್ಲಿ ಚಿಕನ್ ಅದೇ, ತವಾ ಅದೇ, ಎಲೆಗಳು, ಸೌಟು, ಚಪಾತಿ. ಗೈಸ್ ತವಾ ಮಾಡೋ ಕೆಲಸ ಮಾಡ ಅಂದ್ರೆ ಬೇರೆ ನಾವು ಮಾಡೋದ್ರಂತೆ. ಮಾಡೋ ಕೆಲಸ ಬಿಟ್ಟು ಮಗನ ಬೇರೆ ಮೇಲೆ ಕೇಳಿದ್ರೆ ಏನ್ ಕೊಡ್ತೇವೆ ಗೌಡ ಅಂದಂಗೆ ಯಾವ್ದು ಆದ್ಮೇಲೆ ಮಾಡ್ತೀನಿ, ಏನ್ ಕೊಡ್ತೇವೆ ಗೌಡ ಅಲ್ಲೇ. ಬೇರೆ ಮೇಲೆ ಏನ್ ಕೊಡ್ತೇವೆ ಗೌಡ ಅಂದಂಗೆ ಯಾವ್ದು ಮೇಲೆ ಕೆದಕ್ತೀನಿ. ಸುಂದರವಾಗಿದೆ ನೋಡು ಅಂದಂಗೆ ಅದು. ದೇವರಾಜ ಚೆನ್ನಾಗಿರ್ತದಲ್ಲ. ಹುಡುಗಿನ ಕರ್ಕೊಂಡು ಹೋಗಿದ್ಯಾನಾ? ತಲೆ ಬಚ್ಕಂತ ಇದೀಯಾ? ಇಲ್ಲಿಂದ ಅಲ್ಕೋಗಿದ್ಯಾ? ಇಲ್ಲಿ ಮನೆ ಮಾಡ್ಕೊಂಡ್ ತಿಂದಿರಾ? ಲೇ ಯಾದಗಿರಿ, ಹಲೋ, ತಿನ್ಕ ಮುಚ್ಕೊಂಡ್ ತಿನ್ಕೊಂಬರಲ್ಲ. ಏನ್ ಫೋಟೋ ಕಳ್ಸದ್? ಯಾವ ಗ್ರೂಪ್ ಅದು? ಮನೆ ವಾಟ್ಸಪ್ ಆಗಿ ಮಾಡಿರೋದು. ಅದಲ್ಲ ಆಯಣ್ಣ, ಮುಗಿದು ಒಂದ್ 2 ದಿನ ಆದ್ಮೇಲೆ ಗಣೇಶ ಹಬ್ಬಕ್ಕಿಂತ ಮುಂಚೆನೇ ಇರ್ಬೋದು. ಅಷ್ಟೇ, ನೀನೇನ್ ಕೇಳ್ತೀಯ? ಗೈಸ್ ಒಲೆ ಅಣಿಸ್ತಾ ಇದೀರಿ. ಎಲ್ಲಿ ನೋಡ ಹಿಂಗೇನ್ರ ಗೊತ್ತಿಲ್ಲಲ್ಲ ಇದು. ಏನಪ್ಪ ಅವನ್ಕ ಯೋಚನೆ ಬೇಜಾರಾದಾಗೆಲ್ಲ ಹೋಗೋದೆ. ಅದೇ ಲವ್ ಫೇರ್ ಅಂತೀನಲ್ಲ, ಅಂಟೈತೆ ಒಲೆ. ಜ್ಯೂಸ್ ಅಲ್ವೋ? ಇಷ್ಟು ಪಾತ್ರೆ ಇಕ್ಕಿದೀವಿ, ಇವಾಗ ಕಾಯ್ದಾದ್ಮೇಲೆ ಎಣ್ಣೆ ಹಾಕ್ಬೇಕು. A few moments later. ಎಷ್ಟು ಅದ ಎಣ್ಣೆ? ಎಣ್ಣೆ ಅಲ್ಲ ಎಷ್ಟು ಇದು ಅಂತ ಅಂದ್ಬಿಟ್ಟು 10 ರೂಪಾಯಿ 10 ರೂಪಾಯಿ 3 ಪ್ಯಾಕೆಟ್ ಹಾಕಿದ್ದೀರಿ ಎಣ್ಣೆ. ಎಲ್ತಿ ಏನು ಟೇಸ್ಟಿ ಅಂತ ಯಾವ್ದೋ ಬ್ರ್ಯಾಂಡ್ ಹೆಸರು ಗೊತ್ತಿಲ್ಲ ನಂಗೂ. ಪಲಾವ್ ಮಾಡಕ್ಕೆ ಬರ ಫಸ್ಟ್, ಆಮೇಲೆ ಹಾಕಿ ಇದು ಮಾಡಿದಂತೆ. A few minutes later.
ಗೈಸ್ ಇವಾಗ ಪಲಾವ್ ಸಾಮಾನು ಹೋಯ್ತೈತೆ. ಮಾಡ್ರೆ ಚಕ್ಕೆ ಲವಂಗ ಇಲ್ಲ ಏನು ಗಗನ ಹಾಕಿರೋದು ದೇ ಅದೇ ಪಲಾವ್ ಸಾಮಾನು ಗೊತ್ತು. ಗಗನ ಇನ್ನೇ ಎಣ್ಣೆ ಬೇಕಲೇ ಸಾಕ್ಬಿಡ ನೋಡು ಪಲಾವ್ ಸಾಮಾನು ಗುರು ಎಲ್ಲ ಎಣ್ಣೆ ಎಲ್ಲ ಕೆಳಗೊಟ್ಟೋಗತ್ತೆ ಐತೆ ಎಣ್ಣೆ ಈರುಳ್ಳಿ ಹೋಯ್ತೈತೆ. ಗೈಸ್ ರುಚಿಗೆ ತಕ್ಕಷ್ಟು ಉಪ್ಪು. ಈರುಳ್ಳಿ ಬೇಕಾದ ಉಪ್ಪು ಹಾಕಿ ಇದು ಈರುಳ್ಳಿ ಬೇಯಬೇಕಂತ ಉಪ್ಪು ಹಾಕಿರೋದಂತೆ. ಈರುಳ್ಳಿ ಬೇಯಬೇಕು ಉಪ್ಪು. ಅಲ್ಲಿ ಎಣ್ಣೆ ಚಪಾತಿಗ ಹಾಕಕ್ಕೆ ಎಣ್ಣೆ ಫುಲ್ಲು ರೆಡಿ ಮಾಡ್ತಾರೆ. ಹಿಂಗಿಕ್ಕ ತೋರ್ಕೊಂತಿದ್ದೆಲ್ಲ ಏನು ಬರೀ ನೋಡ್ಕೊಂಡು ಕುತ್ಕೊಂತಾನೆ ಅಷ್ಟೇ. ಒಂದು ಏನು ಇದ್ದಿದ್ದು ಕೇಳಕ್ ಹೋಗ್ಬಿಡ್ರಿ. ನಾವು ಮಾಡಿದ್ರೆ ಎಲ್ಲ ಕೆಟ್ಟೋಗ್ತದೆ. ಅವ್ರು ಮಾಡ್ದವ್ರೆ ಮಾಡಲಿ. ಅವ್ನು ಮಾಡೋ ಕೆಲಸ ಇಲ್ದ್ರೆ ಏನು ಮಾಡ್ತಾನೆ ನೋಡ್ರಿ ಇಲ್ಲಿ. See this guy, number 1 bossಡಿ guy. ಹಾಕ ಟೊಮೊಟೊ. A few inches later. ಲೆವೆಲ್ಲೇ ಬೇರೆ ನಿಂದು. ಗೈಸ್ ಹಸಿಮೆಣಸಿನ್ಕಾಯಿ ಹೋದಾಗ ಇನ್ನೇನು ಕೊಡ್ತಾರೆ, ಸೌತೆಕಾಯಿ ಇನ್ನೇನು ಕೊಡ್ತಾರೆ. 12 seconds later. ಗೈಸ್ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಫ್ರೈ ಆಗಿದೆ. ಇವಾಗ ಟೊಮೊಟೊ ಹೋಯ್ತೈತೆ. ಒಳ್ಳೆ ಚಿಕನ್ ಲಾಲಿಪಾಪ್ ಕೊಟ್ಟಾಗ ಈರುಳ್ಳಿ ಹೆಂಗ್ ಬೇಕಾ ಕುಯ್ಕೊಳಪ್ಪ ಇದಕ್ಕೆ ತೊಳಿಯೋಗ ಹಂಗೆ ಹೇಳ ಅವನ್ಗ. ಇನ್ನೊಂದ್ಸರಿ ಬೇಯ್ಬೇಕಂತ ಉಪ್ಪು. ಗಾಯ್ಸ್ ಇವಾಗ ಚಿಕನ್ ತೊಳಿಯಕ ಹೋಯ್ತೈತೆ. ನಮ್ಮ ಅಣ್ಣ ಚಿಕನ್ ತೊಳಿಸವ್ರೆ. Three days later. ಗೈಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೋಯ್ತೈತೆ. ಅದು ತೇಜುನೇ, ಇವತ್ತೆಲ್ಲ ತೇಜುಮಯ. ಅದೇ 3 weeks later. ಗೈಸ್ ಚಿಕನ್ ಹೋಯ್ತೈತೆ. ಗೈಸ್ ಚಿಕನ್ ಹೋಯ್ತೈತೆ ಇವಾಗ. ಇರ್ಲಿ ಹಾಕ. ಚಿಕನ್ ಎಲ್ಲ ನೀಟಾಗಿ ತೊಳ್ದು ಹಾಕ್ತಾ ಇರೋದು. ಮಾದಿ ಮಾಡ್ತಾನಲ್ಲ ಹಂಗೆ ಮಾಡಿ ಅಂತ ಹೇಳ್ಬಿಡು. ಹಾಂ ನಮ್ಮ ಅದೇನು ಮಾಡ್ತಾನಲ್ಲ ನೋಡು. ಕನ್ನಡಿ ನಮ್ಮ ಮೇಲೆ ಇವತ್ತು ಕೆಲಸ ಮಾಡೋಣ ಯಾಕಪ್ಪ ಸುಮ್ಮನೆರಾ. 2 ನಿಮಿಷ ಕೊಯ್ಯೋ ಈರುಳ್ಳಿನ 1/2 hour ಕೊಯ್ತಾನೆ. ಗೈಸ್ ಅಷ್ಟನ್ನ ಹೋಯ್ತೈತಿ ಇವಾಗ. ಬಂದಿರಲ್ಲ ಖುಷಿ ಪಡೋದಕ್ಕ. ಅವ್ನು ನೋಡ ಅವ್ನು ಈರುಳ್ಳಿ ಕೊಯ್ಯೋದು ಹೇಳಿ ಒಳ್ಳೆ ಪ್ರೊಫೆಸರ್ ಥರ ಇದು ಮಾಡ್ತಾವ ಅವಲ್ಲಿ. ಪ್ರೊಫೆಷ್ನಲ್ ಆಡ್ಸ ಫುಲ್ ಲಿಂಗಿಂಗ್ ಆಡ್ಸಲ್ಲೇ ಆಡ್ಸ. ಅಬ್ಬಬ್ಬಾ ಒಮ್ಮೆ ಕರೆಕ್ಟ್ ಆಗದೆ ರೇಂಜ್ ಬೀಳ್ತಾರೆ. ಆ ಚಿಕನ್ ಎಲ್ಲ ಫ್ರೈ ಆಗಬೇಕು ಇವಾಗ. ಮುಚ್ಚ ಗೈಸ್ ಕೊತ್ತಂಬರಿ ಸೊಪ್ಪು ಫ್ಲೇವರ್ಗೋಸ್ಕರ. ಪುದೀನ ಹಾಕೈತಿನ ಇಲ್ಲ ತಾನೆ? ಹಾಂ ಪುದೀನ ಕೊತ್ತಂಬರಿ ಗೈಸ್. ಗೈಸ್ ನೋಡಿ ನಮ್ಮ ಮಾದಿ ಈರುಳ್ಳಿ ಎಲ್ಲ ನೀಟಾಗಿ ಜೋಡಿಸ್ತಾವನೆ. ಎಲ್ಲ ಸರ್ವರ್ ಕೆಲಸ ಮಾಡಿರ್ಬೇಕೇನೋ. ಹಾಂ
ಜೋಡ್ಸ ಅದಿ ನೀನು. ಲೇಟ್ ಆಯ್ತೇನಾ ಅದೇ ನೀನ್ ಜೋಡ್ಸೋದ ಮನೆ ಹಾಳಾಗಿ ಹೋಗಕ್ ಕೂಡ ಪ್ಲೇಟ್. ಗೈಸ್ ಇವಾಗ ಚಿಕನ್ ಎಲ್ಲ ನೀಟಾಗಿ ಬೇಯಬೇಕು. ಮಚಾ ಸೂಪ್ ಇಲ್ಲ, ಹಾಕಿಲ್ಲ. ಫ್ರೈ ತರ ಮಾಡ್ತಾರ ನಾನು, ಸಾರು ತರ ಮಾಡ್ತಾ ಇಲ್ಲ. ನಾವು ಹೊಟ್ಟೆ ಮೇಲೆ ಹೊಡಿತೀರ, ಹೊಡೀರಿ. ಏನು ಪೆಪ್ಪರ್ ಚೆನ್ನಾಗಿರುತ್ತೆ. ನಾವು ಮಾಡ್ತಾ ಇರೋದು ಚಿಕನ್ ಪೆಪ್ಪರ್ ಚಿಕನ್ ಅಂತೆ. ಇಲ್ಲೂ ಗಟ್ಟಿ ಮಾಡ್ಬೇಡ ಮನೆ, ಚಪಾತಿಗೆ ಬೇಕಾದ್ರೆ ಹುಷಾರಾಗಿ ಮಾಡು ನೋಡ್ಕೊಂಡು. ಗಟ್ಟಿಗಿದ್ರೇನೆ ಚಪಾತಿ ತಿನ್ನಕ್ ಹೋದ್ರು. ಬಾ ಗೈಸ್ ಫುಲ್ ಹೋಗಿ ಇದೆಲ್ಲ ಸೂಪು ಗೈಸ್ ಸೂಪು ಗೈಸ್. ಕೂಡ ಇದ್ರಲ್ಲ ನೀನ್ನ ಬಿಸಾಕಿರ್ಬೇಕಿತ್ತು ಒಂದೊಂದನು. ಏಯ್ ಎಲ್ಲಾರ್ಗೂ ಒಂಚೂರು ಹಂಗೆ. ನಾನು ಎಣ್ಣೆ ಹೊಡೈತೆ ಕುಡ್ದೇನಾ ಕುಡ್ದಾ ಒಬ್ಬನೇ ಕೂಡ ಗೈಸ್ ಸೂಪ್ ನೋಡಿ ಸಾಕಾಗಿರ್ತದೆ. 3 weeks later. Many. ಗೈಸ್ ಧನಿಯಾ ಪುಡಿ. ಗೈಸ್ ಧನಿಯಾ ಪುಡಿ ಹೋಗ್ತೈತೆ ಇವಾಗ. ಗೈಸ್ ಖಾರದ ಪುಡಿ ಸಾಕಲ್ಲಿ. ಇದು ತೇಜು ಗರಂ ಮಸಾಲ ಕೊಡಿ. ಪೆಪ್ಪರ್ ಪೌಡರ್, ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಗೈ ತೇಜು ಗರಂ ಮಸಾಲ, ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಇದು ಪೆಪ್ಪರ್ ಪೌಡ್ರು. ಡೇ ಟೇಸ್ಟ್ ಚೆನ್ನಾಗಿರುತ್ತೆ ಸುಮ್ಮನೆ. ಚಿಕನ್ ಮಸಾಲ ಆನ್ ಫ್ರೈ. ಚಿಕನ್ ಮಸಾಲ ಆನ್ ಫ್ರೈ. ಖಾರದ ಪುಡಿ ಹೌದಾ? ಸ್ವಲ್ಪ ಎತ್ಕೊಂಡ್ ಸ್ವಲ್ಪ ಇನ್ನು ಅಷ್ಟೇ ಎತ್ಕೊಂಬ ಸ್ವಲ್ಪ. ನೀರು ಎತ್ಕೊಂಬರ. ಗೈಸ್ ಇನ್ನೆಲ್ಲ ಮಿಕ್ಸ್ ಆಗ್ಬಿಟ್ಟು ಎಲ್ಲ ಒಂಚೂರು ಹಾಕ್ಬಿಟ್ರೆ ಚಿಕನ್ ಪೆಪ್ಪರ್ ರೆಡಿ. ಕೊಡ ಇಳಿ. ಅಟ್ಲೇನಾ? ಗ್ಲಾಸ್ ಕೊಟ್ಟಣ. ನೀರು ಇವಾಗ ಬಾಯಕ್ ನೀರು ಬರ್ತದಪ್ಪ, ನಂಗೆ ಇವಾಗ ಬರ್ತದೆ. ಬೇಕೇನಾ? ಸಾಕಪ್ಪೆ ಈ ಕಾಲದಲ್ಲಿ ಹಾಕ ನೀರಿಲ್ಲಲೇ. ಗೈಸ್ ಇದೆಲ್ಲ ಫ್ರೈ ಆಗಿದೆ ತಕ್ಷಣ. ಹಾಂ ಬ್ರೋ. ಪ್ರಜ್ವಲ್ ಆ ಈರುಳ್ಳಿ ತಿಕ್ಬಿಟ್ಟು ಅಲ್ಲೆಲ್ಲ ಈರುಳ್ಳಿ ಸಿಪ್ಪೆ ಎಲ್ಲ ಕ್ಲೀನಾಗಿ ಗುಡಿಸ್ಬಿಡತ್ತ. ಎಲ್ಲ ಕ್ಲೀನ್ ಮಾಡಿಸ್ಬಿಡು, ಎಲ್ಲ ಕ್ಲೀನ್ ಮಾಡ್ಬೇಕು ಇವಾಗ. Many months later. ಗೈಸ್ ಮೊಸರು ಸಾಕ್ಬಿಡ. ಕುಡ್ಕೊಂತೀನಿ ನಾನು. ಹಾಕೊಂಡು ಉಪ್ಪು ಅಷ್ಟು ಹಾಕೊಂಡು ಹ್ಞೂ ಎಲ್ಲರಿಗೂ ಕೊಡು. ಚಿಕ್ಕೆ ತಕ್ಕಷ್ಟು ಉಪ್ಪು, ಕರ್ಬೇವಿನ ಸೊಪ್ಪು ತಂದಿಲ್ಲ ಆದರೆ. ಗೈಸ್ ಇದೆಲ್ಲ ನೀಟಾಗಿ ಬಾಯ್ಲ್ ಹಾಕ್ಬೇಕು. ಗೈಸ್ ಇವಾಗ ಎಲ್ಲ ಕುದೀದೈತೆ ಜೋರಾಗಿ. ಗೈಸ್ ಕೊತ್ತಂಬರಿ ಸೊಪ್ಪು, ಎಲ್ಲ ಹೊಗೆನೆ ಕಾಣ. ಎಲ್ಲ ಮಸಾಲೆಗಳು ಹಂಗೆ ಜೋಡಿಸ್ಬೇಕೈತೆ. ಏಯ್ ಪಾತ್ರೆ ಇಲ್ರಾ? ಹಾ ನನ್ನ ಮಗನ್ ಕುತ್ಕೊಂಡಾಗ್ಲೇ ಬಾರಿಸ್ತಾನೆ ಗುರು. ಬ್ರೋ ಮಸ್ತ್ ಟೇಸ್ಟ್ ಬ್ರೋ. ಹೆಂಗೈತೆ ಹೇಳು ಗೈಸ್. ತವಾ ಹೋಗೈತೆ ಚಪಾತಿ ಮಾಡಕ್ಕೆ. ಎಣ್ಣೆ ಅಲ್ಲೇ ಎಣ್ಣೆ ಎತ್ಕವ. ಚಾಕು ಕೊಡಲಿ ಗೈಸ್. ಒಂದು ಪ್ಯಾಕೆಟಲ್ಲಿ 10 ಚಪಾತಿ ಅವಂತೆ. ಎಣ್ಣೆ ಎಣ್ಣೆ ಕೊಡ ಇಲ್ಲಿ. ಇದಾಗಿದ್ರೆ ನಿಂಗೆ ಕಥೆನೇ ಬೇರೆ ಇರ್ತೈತೆ. ಇವಾಗ ಎಣ್ಣೆ ರಸ್ ಹಾಕು. ನಂದು ಯಾವ್ದೋ ಒಂದು ಗಟ್ಟಿ ಎತ್ಕೊಂಡು ಗೈಸ್ ಎಣ್ಣೆ ಚಪಾತಿ ಸುಡಕ. ಏಯ್ ತೊಳಿಯ ಸುಮ್ಮನೆ ತೊಳಿಯೋದು. ಏಯ್ ತೊಳಿಯಲೇ
ಗೈಸ್ ಚಪಾತಿ ಎತ್ತಕ್ಕ ಕೈ ಇಲ್ಲ ಅಂದ್ರೆ ಅದೇ ಕೈ ನಮ್ಮ ಕೈ ಎಲ್ಲ ಚಪಾತಿ ಎತ್ತಕ್ಕ ಗಾಯ ಸೆಡೆ ಇಲ್ಲ ಅಂದ್ರೆ ಕೈಯಾಗೆ ಗತಿ ಎತ್ತಕ್ಕಂತ ಹೇಳು. ಎಣ್ಣೆಗೆ ಅದೀಕ್ಷಿತಲ್ಲ ಇವಾಗ. ಅಷ್ಟು ಊರಿ ಒಲೆ ಊರ್ಸ ಹೊಗೆ ಹಾಕನಿಲ್ಲ ಹೊಗೆ ಉರಿತಾದಲ್ಲ ಸಾಕು ಸಾಕು. ಎಣ್ಣೆ ಹಾಕ ನೀನು. ಆಗೋಯ್ತಲ್ಲ ಒಂದು ಪ್ಯಾಕೆಟು. ನೋಡಿ ಗೈಸ್ ನಾವಿಲ್ಲಿ ಕಷ್ಟಪಟ್ಟು ಚಪಾತಿ ಸುಡ್ತಾ ಇದೀರಿ. ಮಕ್ಕಳೆಲ್ಲ ಕುತ್ಕೊಂಡಾಗಲೇ ರೆಡಿ ಮಾಡ್ಕೊಂತವ್ರೆ. ನಮ್ಗೇನು ಏನಿಲ್ಲ ಅನ್ಕೊಂಬಿಟ್ಟಿದ್ದೀರ ನಮ್ಗ. ಎಲ್ಲಾರ್ಗೂ ಮಿಕ್ಸ್ ಜ್ಯೂಸು ಗೈಸ್ ಇನ್ನೇನಾಯ್ತು. ಇನ್ನೊಂದು ಚಪಾತಿ ಐತೆ. ಇಷ್ಟು ಚಪಾತಿ ಸುಟ್ಟಿದ್ದೀರಿ ಬಿಸಿ. ನಂದೇನೋ ಒಲೆ ಒರೆಸ್ದ. ನಮ್ಮ ಅಣ್ಣ ಹೆಲ್ಪ್ ಮಾಡ್ತು, ನಮ್ಮ ಮಾದಿನ ಹೆಲ್ಪ್ ಮಾಡ್ದ. ಮದುವೆ ಏನೂ ಮಾಡಿಲ್ಲ. ಪ್ರಜ್ವಲ್ನು ಮಣ್ಣೆಲ್ಲ ಹಾಕ್ಕೊಟ್ಟು ಎಲ್ಲ ರೆಡಿ ಮಾಡಿಕೊಟ್ಟ. ನಾನು ನಂದನು ಹೋಗಿ ನಂದನು ಹೋಗಿ ಸೌದಿಗಳು ಎತ್ಕೊಂಬಂದ್ರೆ ಎತ್ಬಿಡ್ಲಿದ ಎಲ್ಲಿಕ್ಲೆ ಎಲ್ಲ ಆಯ್ತು. ಅಮ್ಮ ನೀನು ಹರಗಳಮ್ಮ ಸಾಕು. ಅಣ್ಣ ಗೈಸ್ ಎಲ್ಲ ಮುಗೀತು. ಅಣ್ಣ ಪಕ್ಕಿ ಕದ ಚಪಾತಿ ಎಲ್ಲ ಆಯ್ತು. ಪಕ್ಕಿ ಕಣ್ಣದು ಎಲ್ಲ ರೆಡಿ ಮಾಡ್ತಾ ಇದ್ದೀರಿ ಗೈಸ್. ಎಲ್ಲ ಆಗಿದಾಯ್ತು. ಗ್ರೇವಿ ನೋಡಿ ಸಕ್ಕದಾಗೈತೆ. ನಮ್ಮ ನಂದನ್ ಹಾಕಂತವನೆ. ನನ್ನ ಹಿಂದೆ ಕೂತ್ಕೊಳ್ಳಲ್ಲ, ಏನು ಕಾಣಿಸ್ತಿಲ್ಲಲ್ಲೇ. ಅವನು ಹಾಕಂತ ಮೇಡಮ್. ದಿಗಿಕೋ ಫುಲ್ ಸಾಲಿಲ್ಲ ಅಲ್ಲಿ ಜಾಗ, ಬಿಸಿ ಬೀಳ್ತೈತೆ. ಎತ್ಕೊಂಡ್ರೆ ಚಪಾತಿಗಳು ನಾನು ಅಲ್ಕೋತೀನಿ. ಒಳ್ಳೆ ಹೆಣ್ಣು ಆಫೀಸ್ ಹುಡ್ಕೊಂಡು ಕೂತ ಲಾವಣಿ ತರ ಹೆಣ್ಣು ಸಿಕ್ಲಿ ಮಾಡ್ಕೊಂಡ್ಬಿಟ್ರೆ ತಗೊಳ ಚಪಾತಿ. ನಂಗ ಗಗನ್ಕಿದು ಎಲ್ಲ ಗೊತ್ತದೆ. ಚಿಕ್ಕ ಹಾಕಂಗ್ ಕೂತ್ಕೊಂಡ್ಬಿಟ್ಟವನಪ್ಪ, ಅದಕ್ಕೆ ಎತ್ತಕೈತವ್ರೆ ಇಲ್ಲ. ಏನು ಸಾಕು ಸಾಕಲ್ಲ ಬೈಕಂಬೇಡ ಏನಂತ ಹೇಳು. ಇದು ಸೊಪ್ಪು ಕುತ್ಕಣ ವಿಡಿಯೋ ಎಲ್ಲ ನಾನು ಹಾಕ್ಕೊಂಡು ಚಪಾತಿ ತಕೊಂತೀಗ. ಚಪಾತಿ ಎಲ್ಲ ಹಾಕೊಂಡಿದ್ದಾಯ್ತು. ಕುತ್ಕೊಂಡ್ ಬರ್ಸದೆ ಗೈಸ್. ಬನ್ನಿ ಟೇಸ್ಟ್ ಮಾಡೋಣ. ನಿಂಗೆ ಹಾಕ ನೆಮ್ಕೆ ಪೀಸದೆ ಇನ್ನು ಗ್ರೇವಿ ಸ್ವಲ್ಪ ರೈಸ್ ಇದೆ ಚೆನ್ನಾಗಿದೆ. ಅದು ಹೇಳಿ ಕರೆಕ್ಟಾಗಿ ಗ್ರೇವಿ ರೈಸು ನಾನು ಅದಕ್ಕೆ ತರಿಸ್ಲಾ. ಹಿಂಗೋ ಒಲೆ ಉರಿತೈತೆ, ಪಾತ್ರೆನೂ ಐತೆ. ಹೋಗ್ಬಿಟ್ಟು ಇವ್ರ ನಮ್ಮ ಮನೆಗೆ ಹೋಗ್ಬಿಟ್ಟು ನಾವು ಸಾಕಾಗೈತೆ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಈ ಥರ ಮಾಡ್ಕೊಂಡು ತಿನ್ನೋಕು ಬನ್ನಿ ಬಂಡ್ಕೊಳ್ಕೇಳಿಗೆ ನಮ್ಮೂರಿಗೆ ಬನ್ನಿ. ಎಲ್ಲ ತಮಿಳವ್ರೇನೋ ಹೇಳ್ತಾರಲ್ಲ, ನಂಗೆ ಹೇಳಕ್ಕೆ ಬರೋಲ್ಲ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡಿ, ಇಷ್ಟೇ ಜೀವನ. ಇದೊಂದು ತಿನ್ಬೇಕು, ಸಾಯ್ಬೇಕು ಇದ್ರೆ ನೆಮ್ಮದಿಯಾಗಿರ್ಬೇಕು, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಅದು ದರ್ಶನದಲ್ಲ, ನಾವು ಸರಿ ಡೈರೆಕ್ಟಾಗಿ ಹೊಡಿತಾರೆ ಅದು ಅಷ್ಟೇ. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬರೋದಾ? ಪೀಸ್.